ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಪೀನಟ್ ಮಸಾಲ ಬೆಂಡಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಆಲ್ರೆಡಿ ನಾನು ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೀನಿ. ಅದೇ ಥರ ಎಳ್ಳು ಸಹ 1 ಟೇಬಲ್ ಸ್ಪೂನಷ್ಟು ಹುರಿದಿಟ್ಕೊಂಡಿದ್ದೀನಿ. ಸೊ ಕಡಲೆ ಬೀಜ, ಕಾಯಿ, ಜೀರಿಗೆ, ಎಳ್ಳು, ಸೋಂಪು ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು, ಖಾರ ಪುಡಿ, ಧನಿಯಾ ಪುಡಿ, ಆಮ್ಚೂರು ಪುಡಿ, ಅರಿಶಿನ. ಆಮ್ಚೂರು ಪುಡಿ ಅಂದರೆ ಡ್ರೈ ಮ್ಯಾಂಗೋ ಪೌಡರ್. ಅದು ಇಲ್ಲ ಅಂತ ಹೇಳಿದ್ರೆ ನೀವು ಅರ್ಧ ನಿಂಬೆಹಣ್ಣು ರಸ ಸಹ ಹಾಕ್ಕೋಬೋದು. ಸೊ ಇದಿಷ್ಟನ್ನು ಹಾಕಿ ತರಿಯಾಗಿ ರುಬ್ಕೋಬೇಕು. ಸೊ ಈಗ ಒಂದು ಬಾಣಲಿಗೆ ಒಂದು ಎಣ್ಣೆ ಹಾಕಿಬಿಟ್ಟು ಈ ಹೆಚ್ಚಿರೋ ಬೆಂಡೆಕಾಯಿನ ಹುರ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಿ ಹುರ್ಕೊಳ್ಳಿ. ಬೆಂಡೆಕಾಯಿ ತುಂಬ ಒಳ್ಳೆಯದು, ಅದು ಕಾನ್ಸ್ಟಿಪೇಷನ್ಗೆ ಹೆಲ್ಪ್ ಮಾಡುತ್ತೆ. ಮತ್ತು ಇದರಲ್ಲಿ ಲೆಸ್ ಕ್ಯಾಲೋರಿ ಮತ್ತು ಮೋರ್ ಫೈಬರ್ ಅಂದರೆ ನಾರಿನಾಂಶ ಇರೋದ್ರಿಂದ ಡಯಾಬಿಟೀಸ್ಗೆ ಮತ್ತು ಹಾರ್ಟ್ ಹೆಲ್ತ್ಗೆ ಒಳ್ಳೆಯದು. ಸೊ ಈ ಥರ ಬೇಯೋವರೆಗೂ ಅಂಟುಗಳೊಳಗೆ ಹೋಗೋವರೆಗೂ ಹುರ್ಕೋಬೇಕು. ಸೊ ಇವಾಗ ನಾವು ಪುಡಿ ಮಾಡಿಟ್ಕೊಂಡಿದ್ದೀವಲ್ವ ತರಿಯಾಗಿ, ಆ ಮಸಾಲಾನ ಇವಾಗ ಹಾಕಿ ಇದೇ ಟೈಮಲ್ಲಿ ಉಪ್ಪು ಮತ್ತು ಇನ್ನೊಂದು ಸ್ವಲ್ಪ ನಿಮ್ಗೆ ಏನಾದ್ರು ಖಾರ ಬೇಕು ಅನಿಸ್ತು ಹೇಳಿದ್ರೆ ಈಗಲೇ ಹಾಕಿ ಒಂದು 5 ನಿಮಿಷ ಇದನ್ನು ಹುರ್ಕೊಂಡ್ಬಿಟ್ರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಡ್ರೈ ಅನಿಸಿದ್ರೆ. ಸೊ ಇದು ಚಪಾತಿ ಜೊತೆ, ರಸಮ್ ಜೊತೆ, ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.